satisfy ಆಗಿದೆ guys. ಇರು ಹಂಗೆ ಓಪನ್ ಮಾಡೋಣ. ಮುನ್ನ ವೇಟ್ ಮುನ್ನ ಸರ್ ಎಲ್ಲ ಆಡಿಯನ್ಸ್ ಎರಡು ಕೊಟ್ಟವ್ರೆ. ಪಾಪ ಅವ್ರು ಆಲ್ರೆಡಿ ಕೇಕ್ ಬುಕ್ ಮಾಡಿ ರೆಡಿ ಮಾಡಿಬಿಟ್ಟಿದ್ರು, ಹಂಗಾಗಿ ತಿನ್ಬಿಡೋಣ ಅಂದ್ಬಿಟ್ಟು ತಗೊಂಡ್ಬಿಟ್ಟು. ನಿಂದ್ರಾಗ ಏನೇ ಪೋರ್ಟ್ರೇಟೇ ಆಗಲ್ಲಾರ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದಿ ಬ್ಲಾಗ್ಸ್. ಕಾಣಿರ್ತೇನೆ ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ರಶ್ಮಿ ಬರ್ಡೇ, ಸೊ ಹೋಗಿ ನಾವು ಕೇಕ್ ಆರ್ಡರ್ ಮಾಡಿಬಿಟ್ಟು ಬರೋಣ ಅಂದ್ಕೊಂಡಿದ್ದೀನಿ. ಸೊ ನಾನು ಮತ್ತು ಪಲ್ಲವಿ ಹೋಗ್ತಾ ಇದ್ದೀವಿ. ರೆಡಿ ಆಗಬೇಕು. ಸೊ ಚೆನ್ನಾಗಿದೆ ಹಂಗಾಗಿ ಸೊ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂದ್ಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನ ಲಾಸ್ಟಲ್ಲಿ ಹೇಳ್ತೀನಲ್ವಾ ಗೈಸ್ ನಾನು. ಸೊ ಬನ್ನಿ, ಕೇಕ್ ಬಂದ್ಬಿಟ್ಟು ಸೆಲೆಕ್ಟ್ ಮಾಡಿದ್ದೀನಿ. ಈ ಥರ ಬೇಕು. ಹೌದಾ ಕಮ್ಯಾ ಹಾಸ್ಪಿಟ್ಲ್ಗ ಅಂತ ಹೇಳಿಲ್ಲ. ಅಮ್ಮ ಚಪ್ಲಿಗಳ ತಳಂ ನನ್ಗೆ ಇಷ್ಟ ಇಲ್ಲ. ನೀನು ಇವಾಗ ಮಾತ್ರ ದೀಪು ಚಿಚ್ಚಿ ಅಂತ ಬಂದ್ಬಿಟ್ಟು ಅವಳೆ. ಸೊ ಎಸ್ ಗೈಸ್, ಹಿಂಗೆ ಬ್ಲಾಗ್ ಮಾಡ್ಕೊಂಡು ಗಾಡಿ ಓಡಿಸ್ತಾನ. ಹಿಡ್ಕೊ ಹಂಗೆ. ಅಲ್ತಾವಳೆ ಪಾಪ ಮಗುಲೇ. ಆದರೂ ಅವಳು ತೀಟೆ ಗೈಸ್. ಕರ್ಕೊಂಡೋದ್ರೆ ಜಾತ್ರೆ ಮಾಡಾಕ್ಬಿಡ್ತಾವೆ ಮಮ್ಮಿ. ಕೊಡೆ ನಾನು ಸರ್ಪ್ರೈಸ್ ತಂದಿದ್ದೀನಿ ಗೈಸ್. ಥ್ಯಾಂಕ್ ಯು ಹೇಳೆ ಚುಚಿಕಾ. ಎಣ್ಣೆ ಹಿಂಗೆ ಇಕ್ಕೊಂಡವಳೆ ಗೈಸ್ ಇವಳು. ಆಚೆ ಹೋಗೋಣ ಅಂದ್ರೆ ತಿನ್ನು. ಇಲ್ಲಿ ತೋರ್ಸ್ಕೊಂತೀನಿ ದೀಪ ಚುಚಿ. ಹಂಗೆ ಬೇಕಾ ಅನ್ಸ್ಕೊಂಡು ಹಂಗೆ ಅದು ಬರ್ಡೇ ಅಂತ ತಗೋಣ. ಬರ್ಡೇಗೆ ನಿಮ್ಗೆ ಮಾಡಿಸ್ತಾರೆ ನೀವು ಅದು ಯಾಕೋ ಬೋ ಬೇಡ ಅನಿಸ್ತೈತೆ. ಬೇಕಂದ್ರೆ ಎಕ್ಕ ಕಣ್ಣು ಹಂಚ್ಕೊಂಡ್ಲಿ, ಇಲ್ಲದ್ರೆ ಕಿತ್ತಾಕ್ಲಿ. ಏನಣ್ಣ? ಹ್ಞೂ ಅದೇ ಆಮೇಲೆ 21 ಅನ್ನೋದು ಚೆನ್ನಾಗಿರುತ್ತೆ. ಸಿಂಪಲಾಗಿ ಅಸ್ಥೆಟಿಕ್ ಆಗಿ ಸಖತ್ತಾಗಿ ಕಾಣಿಸ್ತೀವಿ. ಅದಕ್ಕೆ ಒಂದು ಸ್ವಲ್ಪ ಲೈಟ್ ಕಲರ್ಸೇ ಸೆಲೆಕ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಈ ಥರದ್ದೊಂದು ನೋಡಿದ್ವಿ, ವೆಲ್ವೆಟ್ ಕೆಳಗಡೆ ಬಂದು ಮೇಲೆ ವೈಟ್. ತೋರಿಸು. ಬಟ್ ಇಷ್ಟ ಆಗಿದೆ. 12 ಆಯ್ತು. 20 ನಾನು 21 24 ಇಯರ್ಸ್. ನಮಗೆಲ್ಲ ಏಜ್ ಸೇಮ್ ಬರ್ಕಮ್ಮ. ಅದೇ ಏಜ್ ಇಸ್ ಜಸ್ಟ್ ಅ ನಂಬರ್. ಸೊ ಇದೊಂದು ಬರ್ಡೇಗಲ್ ಅಂತ ತಗೊಂಡಿದ್ದೀವಿ. ಅದ್ರ ಮೇಲೆ ಏನು ಬೋ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಅಪ್ಪು ಬೋ ಹಾಕೋಣ ಅಂತ ತೊಗೊಂಡು ಬಂದಿಕೊಂಡ್ರೆ ಅವಾಗ ಹುಡ್ಕೋಕ್ಕಾಗಲ್ಲ ಅಂದ್ಬಿಟ್ಟು. ಸೊ ಬೇಡ ಇದು ಮತ್ತು ಇದು ಎರಡು ಇಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ವಿ ಪ್ಲ್ಯಾಂಡ್. ಸೊ ಆಚೆ ಏನು ಒಳಗಡೆ ಸೌಂಡೇ ಇರಲಿಲ್ಲ. ಕೇಕ್ ಇಸ್ ರೆಡಿ. ಅವಳೇನು ಎಕ್ಸ್ಪೆಕ್ಟ್ ಮಾಡೋವಳ ಏನೋ ಗೊತ್ತಿಲ್ಲ. ನೋಡ್ಬಿಟ್ಟೈತ್ಬಾ, ಎಲ್ಲ ತೋರಿಸ್ಬಿಟ್ಟಿದ್ಯಾ ನಿನ್ನೆ. ನೀನೇ ಹಿಂಗೆ ತಿರ್ಸಿ ಮುಚ್ಚು. ನೋಡು ನೋಡ್ದ. ನಾನೇನು ಅನ್ಕೊಂಡೆ ಅಲ್ಲಿತ್ತು ಲೈನ್ ಆಗಿ. ನೋಡಿದ್ಲ ಅವಳು? ಅದನ್ನೇ ನೋಡ್ತಾ ಇತ್ತ. ನೋಡ್ಲಿ ಬಿಡು, ಅದ್ರಾಗ ಯಾವ್ದಂತ ಗೊತ್ತಿಲ್ಲಲ್ಲ ಅವಳಕ. ಪಕ್ಕ ಗೊತ್ತಿರ್ತೈತೆ ಬೋನೇ ಮಾಡಿಸ್ತೀರಿ ಅಂತ. ಬೋನೇ
ಬೇಡ ಇವಾಗ ಹಂಗೆ ಅಷ್ಟೇ ಗಾಯ್ಸ್, ಆಗೋಯ್ತು ಬರ್ಡೇ. ಇವಾಗ ಆಚೆ ಬೇರೆ ಹೋಗ್ಬೇಕಂತಿದ್ದೀವಿ, ನಾವು ರೆಡಿ ಆಗ್ಬೇಕು ಮನೆಗೆ ಹೋಗಿ. ಅಷ್ಟೇ ಗಾಯ್ಸ್, ಅಷ್ಟೇ ಗಾಯ್ಸ್, ಅಷ್ಟೇ ಗಾಯ್ಸ್. ಸೊ ಬಂದ್ರು, ಇವಾಗ ಕಟ್ ಮಾಡೋದಷ್ಟೇ. ಬರ್ಡೇಗಳು ಮಿಂಚಿಂಗು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಏಯ್ ರಶು, ರಶ್ಮಿ ಬರ್ಡೇ ಇವತ್ತು. ಅವಳು ಕೇಳ್ದಂಗೆ ಎಲ್ಲ ತಂದಿದ್ದೀವಿ. 1 2 3 ಓ ಚೆನ್ನಾಯ್ತಾ? ಸ್ಯಾಟಿಸ್ಫೈಡಾ? ಸ್ಯಾಟಿಸ್ಫೈ ಆಗಿದೆ ಗೈಸ್. ಇರು ಹಂಗೆ ಓಪನ್ ಮಾಡೋಣ. ಮುನ್ನ ವೇಟ್ ಮುನ್ನ. ಸೊ ಇವರೆಲ್ಲ ಆಡಿಯನ್ಸ್. ಎರಡು ಕೊಟ್ಟವ್ರೆ. ಇದು ಬಾಸ್ಟ್ 21 ಇಯರ್ಸ್. ಇನ್ನೆಷ್ಟು ಅನ್ಕೊಂಡಿದ್ದೆ? ಒಂದು ನಿಂದ್ರಾಗ ಏನೇ ಪೋರ್ಟ್ರೇಟೇ ಆಗಲ್ಲ. ಸೊ ರಶ್ಮಿ ಬರ್ತ್ಡೇಗೆ ಕೇಕು ಪ್ಲೇನ್ ಆಗಿರಲಿ ಅಂದ್ಬಿಟ್ಟು ನಾನೇ ಆ ಥರ ಪ್ಲ್ಯಾನ್ ಮಾಡಿದೆ. ಇಲ್ಲಿ ಅಷ್ಟು ಚೆನ್ನಾಗಿ ಯಾರೂ ಮಾಡಿಕೊಡೋರಿಲ್ಲ, ಹಂಗಾಗಿ ನಾವು ಅದೇ ಥರ ಪ್ಲ್ಯಾನ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಕೇಕ್. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಚೆನ್ನಾಗಿ ಮಾಡ್ತಾರೆ, ಬಟ್ ಡಾರ್ಕ್ ಕಲರ್ಸ್ ಯೂಸ್ ಮಾಡ್ತಾರೆ, ಅದು ಚೆನ್ನಾಗಿ ಅನ್ಸೋದಿಲ್ಲ. ಇಲ್ಲಿ ನಾನು ಕೂಡ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡ್ವಿ. ಆ್ಯಂಡ್ ಡಿನ್ನರ್ ಮಾಡೋಕ್ಕಂತ ಹೋಗಿದ್ದು, ಮಾಡಿಕೊಂಡು ಕೂಡ ಬಂದ್ವಿ. ಆ್ಯಂಡ್ ಆಲ್ಸೋ ಈ ಡ್ರೆಸ್ದು ಲಿಂಕ್ ಬೇಕಂತಂದರೆ ನಾನು ಅಲ್ಲಿ ಪಾಪ್ ಮಾಡ್ತಾಯಿರ್ತೀನಿ, ನೀವು ಟ್ಯಾಗ್ ಪ್ರಾಡಕ್ಟ್ಸಲ್ಲಿ ಟ್ಯಾಗ್ ಮಾಡಿರ್ತೀನಿ, ಬೈ ಮಾಡ್ಬೋದು. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಆ್ಯಕ್ಚುಲಿ ತೊಗೊಂಡು ಒಂದು 2 ಇಯರ್ಸ್ 1 ಇಯರೇ ಆಗಿರಬೇಕು, ಬಟ್ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ತುಂಬ ದಿನ ಆಗೋಗಿದೆ, ಅದು ರೇಟೇ ಕಮ್ಮಿ ಆಗೋಗಿದೆ ಕಾಸ್ಟು. ಸೊ ನಿಮ್ಗೇನಾದರೂ ಬೈ ಮಾಡಬೇಕು, ಸಿಂಪಲಾಗಿ ಕಂಫರ್ಟಬಲಾಗಿ ಡ್ರೆಸ್ ಬೇಕಂತಂದರೆ ಇದನ್ನು ತೊಗೊಬೋದು. ಸೊ ನಮ್ಮ ಮಮ್ಮಿಗೊಂದು ಕಾಫಿ, ರಶ್ಮಿಗೊಂದು ಕೇಕು, ಕ್ಯಾನ್ಲಿ ಇಲ್ಲ. ಪಾಪ ಅವ್ರು ಆಲ್ರೆಡಿ ಕೇಕ್ ರೆಡಿ ಮಾಡಿಬಿಟ್ಟಿದ್ರು, ಹಾಗಾಗಿ ತಿನ್ಬಿಡೋಣ ಅಂದ್ಬಿಟ್ಟು ತೊಗೊಂಡ್ಬಿಟ್ಟು ಇಲ್ಲಿ ಜಸ್ಟ್ ಕೇಕ್ ಕಟ್ ಮಾಡೋಣ ಅಂತ ಬಂದಿದ್ದು. ಇಲ್ಲೂ ಒಂದು ಸ್ವಲ್ಪ ಆರ್ಡ್ರ್ ಮಾಡಿಕೊಂಡು ತಿನ್ಬಿಟ್ಟು ಅಲ್ಲೋಗ್ತೀವಿ. ಇದು ನೆಕ್ಸ್ಟ್ ಡೇ ವ್ಲಾಗ್. ಇಲ್ಲಿ ನಾನು ಉಪ್ಸಾರು ಮಾಡ್ತಾಯಿದ್ದೆ. ನಮ್ಮ ಮನೇಲಿ ಯಾವತ್ತೂ ಉಪ್ಸಾರು ಅದೆಲ್ಲ ಮಾಡಿಲ್ಲ, ಬಸ್ಸಾರು ಮಾಡ್ತಾರೆ ಇಲ್ಲಿ. ಮತ್ತು ಮೆಣಸು ಬೆಳ್ಳುಳ್ಳಿ ಸಾರು ಅಂತ ಮಾಡ್ತಾರೆ, ಅದು ಸಾಂಬಾರು ಜೊತೆಗೆ ಮಿಕ್ಸ್ ಆಗಿರುತ್ತೆ. ಇದು ಸ್ವಲ್ಪ ಡಿಫ್ರೆಂಟಾಗಿತ್ತು ಆ್ಯಂಡ್ ಸಖತ್ತಾಗಿತ್ತು ಟೇಸ್ಟ್ ಕೂಡ. ಇದು ಅಮ್ಮು ವೀಡಿಯೋ ಮಾಡಿರೋದು, ನಾನು ಮಾಡಿಲ್ಲ. ಅವಳೆ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡು ಬಂದು ಅಷ್ಟರಲ್ಲಿ ನಾನು ಈರುಳ್ಳಿ ಎಲ್ಲ ತೊಗೊಂಬರೋಕ್ಕೆ ಹೋಗಿದ್ದೆ. ತುಂಬ ಚೆನ್ನಾಗಿತ್ತು ಸಾರು. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿದಾಗ ನಾನು ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು. ನಮ್ಮ ಮಮ್ಮಿ, ನಮ್ಮ ಅಜ್ಜಿ ಎಲ್ಲರೂ ಸಖತ್ತಾಗಿದೆ ಅಂತ ಹೇಳಿದ್ರು. ರಶ್ಮಿಗೆ ಒಬ್ಬಳಿಗೆ ಇಷ್ಟ ಆಗಲಿಲ್ಲ, ಗಾನವಿಗೂ ಇಷ್ಟ ಆಯಿತು, ಅವಳು ಕೂಡ ಬಂದಿಲ್ಲ ಅವತ್ತು. ತುಂಬ ಚೆನ್ನಾಗಿತ್ತು, ಮಳೆ ಬೀಳ್ತಾ ಇತ್ತು, ಜೊತೆಗೆ ಬಿಸಿ ಬಿಸಿ ಮುದ್ದೆ ಸಾರು ತಿಂದರೆ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಸರಿ ಮಾಡಿದಾಗ ನಾನು ನಿಮ್ಗೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟ್ ನೈಟ್ ಡಿನ್ನರ್ಗೆ ಅದ್ರ ಜೊತೆಗೆ ಸ್ವಲ್ಪ ಅನ್ನ ತಿಂದ್ಬಿಟ್ಟು ನನ್ನ ಡೇನ ಕಂಪ್ಲೀಟ್ ಮಾಡಿದೆ. ತುಂಬ ಚೆನ್ನಾಗಿತ್ತು ಗೈಸ್, ಐ ಲವ್ ಇಟ್. ಸೊ ನನಗೆ ಇವಾಗ ಸಿಕ್ಕಾಪಟ್ಟೆ ತಲೆನೋವ್ತಾ ಇದೆ. ಆ್ಯಂಡ್ ಊಟ ಎಲ್ಲ ಮುಗೀತು. ನಾನು ಹೇರ್ ಕಟ್ ಮಾಡ್ಸೋಣ ಅಂದರೆ ಗೈಸ್ ಚೆನ್ನಾಗೇ ಆಗ್ತಾಯಿಲ್ಲ ಕೂದಲು, ಏನೋ ಫೀಲ್ ಚೆನ್ನಾಗಿಲ್ಲ. ಹೇರ್ ಫಾಲ್ ಕಮ್ಮಿ ಆಗಿದೆ, ಬಟ್ ನನ್ನ ಕಲರ್ ನೋಡಿ ಸ್ವಲ್ಪ ಕೆಳಗಡೆ ಮಾತ್ರ ಕಾಣಿಸುತ್ತೆ. ನೆನ್ನೆಯಿಂದ ತಲೆನೇ ಬಚ್ಚಿಲ್ಲ ಗೈಸ್. ಇವಾಗ ಎಣ್ಣೆ ಇಟ್ಬಿಟ್ಟು ಚೆನ್ನಾಗಿ ಜಡೆ ಹಾಕೊಂಡು ಬೆಳಗ್ಗೆ ಎದ್ದು ನಮ್ಮ ದೊಡ್ಡಮ್ಮ ಮನೆಗೆ ಹೋಗಬೇಕು. ಸೊ ದಟ್ಸ್ ದ್ಯಾಟ್. ಇವಾಗ ಎಷ್ಟಿದೆ ಇದೆಲ್ಲ, ಇನ್ನೂ ಇಷ್ಟಿದೆ. ಇವಾಗ ಇನ್ನೊಂದು ಸ್ವಲ್ಪ ಉದ್ದ ಆಗಲಿ ಬಿಟ್ಬಿಡ್ತೀನಿ ಫುಲ್. ಈ ಸರಿ ಹೇರ್ ಕಟ್ ಏನು ಮಾಡಿಸಲ್ಲ ಅನಿಸುತ್ತೆ, ಮಾಡಿಸ್ಬೇಕಂತ. ಮಾಡಿಸಿದಾದ್ಮೇಲೆ ರಿಗ್ರೆಟ್ ಮಾಡ್ತಿರಲ್ಲ, ಆ ಫೀಲೋ ಯಾರಿಗೂ ಬೇಡ ಅದು ಅಂತ ಫೀಲ್. ಅದು ತುಂಬ ಬೇಜಾರಾಗುತ್ತೆ ಅವಾಗ. ಸೊ ಮೆಂತ್ಯ ಮತ್ತು ಎಣ್ಣೆ ಅಷ್ಟೇ, ಅದೆಲ್ಲ ಹಾಕ್ಬೋದು, ಬಟ್ ನನಗೆ ಅದನ್ನು ತೊಗೊಂಬಂದು ಹಾಕೋಷ್ಟು ಪೇಷನ್ಸ್ ಇಲ್ಲ. ಹಾಗಾಗಿ ಇದೇ ವರ್ಕ್ ಆಗ್ತಾಯಿದೆ. ಸೊ ಇದನ್ನೇ ಹಾಕ್ತಾಯಿದ್ದೀನಿ. ಚೆನ್ನಾಗಿದೆ, ಈಸಿಯಾಗಿ ಅಲ್ಲೇ ಇರುತ್ತಲ್ವ, ಹಾಕ್ಬಿಟ್ಟು ಕಾಯಿಸೋದಷ್ಟೇ. ಆಮೇಲೆ ಹೇರ್ಗೆ ಈ ಥರ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು
ಬೆಳಗ್ಗೆ ಎದ್ಬಿಟ್ಟು ಹೇರ್ ವಾಶ್ ಮಾಡಿಬಿಡ್ತೀನಿ. ಸಮ್ಟೈಮ್ಸ್ ಹೋಲ್ ಡೇ ಇರ್ತೀನಿ, ಅದರ ನೆಕ್ಸ್ಟ್ ಡೇ ಮಾಡ್ಕೊಳ್ತೀನಿ. ನಿಮ್ಮ ಕನ್ವೀನಿಯೆಂಟ್ ಹೆಂಗಿರುತ್ತೋ ಹಂಗೆ ಮಾಡ್ಕೊಳ್ಳಿ, ಬಿಡಬಾರ್ದು ಹಂಗೆ ಹೇರ್ಗೆ. ಬಟ್ ನಂಗೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ತಲೆ ಸ್ನಾನ ಜಾಸ್ತಿ ಮಾಡಿದ್ರೆ ನನಗೆ ಫುಲ್ ಕೋಲ್ಡಾಗಿ ಹೋಗುತ್ತೆ. ಸೊ ಇಂಟ್ರೆಸ್ಟ್ ಇಲ್ಲ ಅಂದರೆ ಒಂದಿನ ಬಿಟ್ಟು ಮಾಡ್ತೀನಿ ಅಷ್ಟೇ. ಅವಾಗೆಲ್ಲ ಸ್ಕೂಲ್ಗೆ ಹೋಗೋವಾಗ ನಮ್ಮ ಮಮ್ಮಿ ಮಂಡೇ ಸ್ನಾನ ಮಾಡಿಸ್ತಾಯಿದ್ರು, ಥರ್ಸ್ಡೇ ಅಥವಾ ಫ್ರೈಡೇ ನಾವೇ ಮಾಡ್ಕೊತಾ ಇದ್ವಿ. ಸೊ ಇನ್ನು ಉಳಿದಿದ್ದ ದಿನ ಎಲ್ಲ ಜಡೆ, ಚೆನ್ನಾಗಿ ಜಡೆ. ಮಂಡೇ ಸ್ನಾನ ಮಾಡಿದ್ರೆ ಟ್ಯೂಸ್ಡೇ ಹಂಗೆ ಹೋಗ್ತಾಯಿದ್ವಿ ಜಡೆ ಹಾಕ್ಕೊಂಡು. ವೆಡ್ನೆಸ್ಡೇ ಹೇರ್ ಆಯಿಲ್ ಮಾಡ್ತಾಯಿದ್ವಿ. ಅದಾದಮೇಲೆ ಥರ್ಸ್ಡೇನೂ ಹಂಗೆ ಇರ್ತಾಯಿದ್ವಿ ಆ ಹೇರ್ ಆಯಿಲಲ್ಲೇ. ಆಮೇಲೆ ಫ್ರೈಡೇ ಸ್ನಾನ ಮಾಡ್ಕೊತಾ ಇದ್ವಿ. ಆಮೇಲೆ ಸಾಟರ್ಡೆ ಅಲ್ವಾ ಒಂದಿನ ಇರ್ತಾಯಿದ್ವಿ. ತಿರ್ಗಾ ಸಂಡೇ ಹೇರ್ ಆಯಿಲ್ ಮಾಡ್ಕೊಳ್ಳೋದು, ಆ ಥರ ಮಾಡ್ತಾಯಿದ್ವಿ. ಅವಾಗ ನನ್ನ ಕೂದಲು ತುಂಬ ಚೆನ್ನಾಗಿತ್ತು, ಇನ್ನೂ ಚೆನ್ನಾಗಿತ್ತು. ಇವಾಗೂ ಹಂಗೆ ಇದೆ, ಬಟ್ ಇನ್ನೂ ದಪ್ಪ ಇತ್ತು. ಮೊನ್ನೆ ಎಲ್ಲ ಚೆನ್ನಾಗಿ ಉದ್ರೋಗ್ಬಿಟ್ಟು ಸ್ವಲ್ಪ ಏರ್ ಲಾಸ್ ಆಗಿಬಿಟ್ಟಿದೆ. ಸಖತ್ತಾಗಿ ಉದುರಿತು ಗೈಸ್. ಈ ಥರ ಎಲ್ಲ ಬಾಲ್ಡೇ ಇರಲಿಲ್ಲ ನನಗೆ. ಆ್ಯಂಡ್ ವೀಡಿಯೋಸ್ ಇವಾಗ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನಾನು ಯಾವಾಗ ಹಂಗೆ ಅಂದ್ಕೊತೀನಿ ಅವಾಗ ಮಾಡೋದೇ ಇಲ್ಲ. ಏನೋ ಗೊತ್ತಿಲ್ಲ ಗೈಸ್, ಎಲ್ಲ ವೀಡಿಯೋ ಮಾಡೋಕ್ಕೆ ಏನೋ ಒಂಥರ ಫೀಲ್ ಆಯಿತು. ಹಾಗಾಗಿ ಇಷ್ಟು ದಿನ ಸರಿ ವೀಡಿಯೋನೇ ಆಗ್ತಾಯಿರಲಿಲ್ಲ. ಸೊ ಚೆನ್ನಾಗಿ ಹೇರ್ ಆಯಿಲ್ ಮಾಡಿಬಿಟ್ಟು ಜಡೆ ಹಾಕ್ಬಿಟ್ಟು ಆಮೇಲೆ ಸಿಗ್ತೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ. ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್, ಶೇರ್, ಕಾಮೆಂಟ್. ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್, ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆದಷ್ಟು ವೀಡಿಯೋಸ್ನ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾ ಗೈಸ್. ಆಮೇಲೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ನನ್ನ ಚಾನಲ್ನಲ್ಲಿ ಅಂತ ಕಮೆಂಟ್ ಮಾಡಿ. ಆದಷ್ಟು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಬಾಯ್.